ಬೇಬಿ ನೋಡು ವಿರಾಟ್, ಏನಾಯ್ತು ಮಾಮ್? ಇಶಾನಿ ಕಂಡೀಷನ್ ತುಂಬಾ ಕ್ರಿಟಿಕಲ್ ಆಗಿದೆ ಅಂತ ಡಾಕ್ಟರ್ಸ್ ಎಲ್ಲ ಹೇಳ್ತಿದ್ದಾರೆ. ವಿರಾಟ್, ನೀನೇ ನನ್ನ ಮಗಳ ಕೊನೆ ಆಸೆನ ಈಡೇರಿಸ್ಬೇಕು ಕಣಪ್ಪ. ಒಂದೇ ಒಂದ್ಸಾರಿ ಅವಳ ಪಕ್ಕದಲ್ಲಿ ಕೂತ್ಕೊಂಡು ಅವಳ ಕೊನೆ ಆಸೆ ಏನು ಅಂತ ಕೇಳ್ತೀಯಾ? ಈಶಾನಿ, ನಾನು ವೀರ್ ಮಾತಾಡ್ತಾ ಇದ್ದೀನಿ, ಕಣ್ಬಿಡು. ವೀರ್, ನನ್ನ ನೋಡಕ್ ಬಂದ್ಯಾ? ಈಶಾನಿ, ಹೇಗಿದೆಯಾ? ನಾನ್ ಸತ್ತಿಲ್ಲ. ಪ್ಲೀಸ್ ಈಶಾನಿ, ಹೀಗೆಲ್ಲ ಮಾತಾಡಬೇಡ. ನನ್ ಕೊನೆ ಆಸೆ ಈಡೇರಿಸ್ತೀಯಾ ಪ್ಲೀಸ್? ನಿನಗೆ ಸಿಂಧುಗೆ ಮತ್ತೆ ತೊಂದರೆ ಮಾಡಲ್ಲ ವೀರ್. ಬೇಬಿ ಬಿಡ್ತು ಅನ್ನಮ್ಮ, ಹಾಗೆಲ್ಲ ಮಾತಾಡ್ಬೇಡ ಮಗಳೇ. ನಮಗ್ ತಡ್ಕೊಳಕ್ಕ ಆಗಲ್ಲ ಮಗಳೇ. ವಿರಾಟ್, ಅವಳ ಆಸೆನ ಈಡೇರಿಸ್ತೀನಿ ಅಂತ ಹೇಳಪ್ಪ. ಈಶಾನಿ, ನಿನ್ ಮನ್ಸಲ್ಲಿ ಏನಿದೆ? ವಿರಾಟ್, ನಾನು ಈ ಭೂಮಿ ಮೇಲೆ ಎಷ್ಟು ದಿನ ಉಸಿರಾಡ್ತೀನಿ, ಎಷ್ಟು ದಿನ ಇರ್ತೀನಿ, ಎಷ್ಟು ಗಂಟೆ ಬದುಕಿರ್ತೀನಿ ಅಂತ ಗೊತ್ತಿಲ್ಲ. ನೀ ನನ್ನ ಆಸೆ ಈಡೇರಿಸ್ಬಿಟ್ರೆ ಈಗಲೇ ನಾನು ನೆಮ್ಮದಿಯಾಗಿ ಕಣ್ಮುಚ್ಚಿಬಿಡ್ತೀನಿ. ಈಶಾನಿ, ಸಾಯೋ ಮಾತು ಯಾಕೆ ಆಡ್ತಾ ಇದೀಯಾ? ಮೊದಲು ನೀನು ಹುಷಾರಾಗು, ಆಮೇಲೆಲ್ಲ ಮಿಕ್ಕಿದ್ದು. ಇಲ್ಲ, ನೀ ನನ್ನ ಕನಸನ್ನ ಪೂರ್ತಿ ಮಾಡಿದ್ರೆ ನಾನು ಹೊರಟ್ಬಿಡ್ತೀನಿ ವೀರ್. ಇಶಾನಿ, ಹೀಗೆಲ್ಲ ಮಾತಾಡ್ಬಾರ್ದಮ್ಮ. ನಿನ್ ಮನ್ಸಲ್ಲಿ ಏನಿದೆ ಅದನ್ನ ಹೇಳು. ಅದನ್ನ ಕೇಳೋಕೆ ಅಂತಾನೆ ವಿರಾಟ್ ಬಂದಿರೋದು. ವೀರ್, ನಾನು ಸಾಯೋಕ್ ಮುಂಚೆ ನಿನ್ನ ಹೆಂಡತಿಯಾಗಿ ಸಾಯ್ಬೇಕು ಅನ್ನೋದು ನನ್ನ ಕೊನೆ ಆಸೆ. ವೀರ್, ಪ್ಲೀಸ್ ವೀರ್, ನನಗೆ ತಾಳಿ ಕಟ್ಬಿಡು. ನೆಮ್ಮದಿಯಾಗಿ ಸಾಯ್ತೀನಿ. ವಿರಾಟ್, ನೀನ್ ಕಾಲಿಗೆ ಬೀಳ್ತೀನಿ. ನನ್ನ ಮಗಳು ಕೊನೆ ಆಸೆನ ಈಡೇರಿಸ್ಬಿಡಪ್ಪ, ಈಡೇರಿಸ್ಬಿಡು. ನೀನ್ ಕಾಲಿಗೆ ಬೀಳ್ತೀನಿ ಕಣೋ. ಏನ್ ಮಾಡ್ತಿದ್ದೀರಾ? ಎದ್ದೇಳಿ. ವಿರಾಟ್, ನಿನ್ನ ಕೈ ಮುಗಿದು ಬೇಡ್ಕೋತೀನಪ್ಪ. ಸಾವು ಬದುಕಿನ ಮಧ್ಯೆ ಹೋರಾಡ್ತಿರೋ ನನ್ನ ಮಗಳ ಕೊನೆ ಆಸೆ ಇದು. ಅವಳ ಜೀವ ಉಳ್ಸಕ್ಕಂತೂ ನಮ್ಮ ಕೈಲಿ ಆಗ್ತಾ ಇಲ್ಲ. ಕೊನೆ ಪಕ್ಷ ಸಾಯಕ್ ಮುಂಚೆ ಆಸೆ ಈಡೇರ್ತು ಅಂತ ನೆಮ್ಮದಿಯಾಗಿ ಕಣ್ಮುಚ್ಚೋ ಹಾಗೆ ಮಾಡಪ್ಪ ಪ್ಲೀಸ್. ವಿರಾಟ್, ನೀನೇ ನನ್ನ ಮಗಳ ಆಸೆನ ಈಡೇರಿಸ್ಬೇಕು. ಪ್ಲೀಸ್ ಕಣೋ, ಪ್ಲೀಸ್.
ಅವಳ ಕುತ್ತಿಗೆ ತಾಳಿ ಕಟ್ಟಿ ಪುಣ್ಯ ಕಟ್ಕೋ. ಪುಣ್ಯ ಕಟ್ಕೊಳೋ. ಒಪ್ಕೊಳಪ್ಪ, ಪ್ಲೀಸ್ ಒಪ್ಕೊಳಪ್ಪ. ವಿರಾಟ್ ಅಕ್ಕ, ವಿರಾಟ್ ಏನು ಹೇಳ್ದೆ ಹೋಗ್ತಾ ಇದ್ದೀನಲ್ಲಕ್ಕ. ಅವನ್ ಶಾಕಲ್ಲಿದ್ದಾನೆ ಅನ್ಸುತ್ತೆ. ನಾನ್ ಹೋಗಿ ಅವನ ಹತ್ರ ಮಾತಾಡ್ಕೊಂಡ್ ಬರ್ತೀನಿ. ಸರಿ ಅಕ್ಕ. ನೀನೆಷ್ಟು ಶಾಕಲ್ಲಿದ್ಯಾ ಅಂತ ನನಗೆ ಗೊತ್ತು ವಿರಾಟ್. ನಿನ್ನ ಮದ್ವೆ ಮಾಡ್ಕೊ ಅಂತ ನಾನು ಯಾವುದೇ ಕಾರಣಕ್ಕೂ ಫೋರ್ಸ್ ಮಾಡಲ್ಲ. ಆದ್ರೂ ಒಬ್ಬ ಮನುಷ್ಯನಾಗಿ ಅಲ್ಲಿ ಅಪ್ಪ ಅಮ್ಮನ ಕಷ್ಟ ನಿನಗೋಸ್ಕರ ಅಂತಾನೆ ಕಾಯ್ತಾ ಸಾಯೋ ಪರಿಸ್ಥಿತಿನಲ್ಲಿರೋ ಇಶಾನಿ ಬಗ್ಗೆ ಯೋಚನೆ ಮಾಡಿ ನಿರ್ಧಾರ ತಗೋ. ವಿರಾಟ್, ಏನಾಯ್ತು? ಏನಾಯ್ತು ಅಂತ ಕೇಳ್ತಿಲ್ವಾ? ಮಾತಾಡಿ. ಏನಿಲ್ಲ ಸಿಂಧು ಅವರೇ. ಅವನೇನು ಹೇಳಲ್ಲ. ನಾನೇ ನೇರವಾಗಿ ಹೇಳ್ತೀನಿ, ಕೇಳು. ಅತ್ತೆ, ಪ್ಲೀಸ್ ನನಗ್ ಮಾತಾಡೋದಕ್ ಬಿಟ್ಬಿಡು ವಿರಾಟ್. ಇಲ್ಲ ಅಂದ್ರೆ ನಾನ್ ಸಾಯೋವರೆಗೂ ಈ ವಿಷಯಕ್ಕೆ ಕೊರಗ್ತಾ ಇರ್ಬೇಕಾಗತ್ತೆ. ನನ್ ಮಗಳು ಇಶಾನಿ ಸಾವಿನ ಕೊನೆ ಕ್ಷಣಕ್ಕೋಸ್ಕರ ಕಾಯ್ತಾ ಇದ್ದಾಳೆ. ಅವಳು ಕೊನೆ ಉಸಿರು ನಿಂತು ಹೋಗೋ ಹೊತ್ತಿಗೆ ವಿರಾಟ್ ಹೆಂಡತಿಯಾಗಿ ಸಾಯ್ಬೇಕು ಅಂತಿದ್ದಾಳೆ. ಏನು? ಇಶಾನಿ ಕೊನೆ ಆಸೆನಾ? ಏನ್ ಹೇಳ್ತಿದ್ದೀರಾ ಆಂಟಿ? ಹೌದು, ನನ್ ಮಗಳು ಇಶಾನಿ ಸಾವಿಗೆ ತುಂಬಾ ಹತ್ರವಾಗಿದ್ದಾಳೆ. ಯಾಕ್ ಸಿಂಧು, ಖುಷಿಲಿ ಮಾತೇ ಬರ್ತಾ ಇಲ್ವಾ? ಮಾತಾಡು ಸಿಂಧು, ಮಾತಾಡು. ನಿಮ್ಮಿಂದಾನೇ ಇವತ್ತು